ನಾನು ಹೇಳ್ತೀನಿ ಅಂತ 6 ಜನ ಓಡಾಡಿಕೊಂಡು ಒಂದ್ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಮಾಡಿದಿರಿ. ನಮ್ಗೆ ಇನ್ನು 2-3 ತಿಂಗಳಲ್ಲಿ ಯಾರು ಮುಂದಿನ MLA ಗೆ ನಿಂತ್ಕೊಳ್ಳುವಂತ ಕ್ಯಾಂಡಿಡೇಟ್ ಅಂತ ಹೇಳಿ, ಮತ್ತೆ ಈಗ ನಾಗೇಂದ್ರ ಅವರು ಒಂದು ನಿಗಮದ ಸರ್ಕಾರದ ನಿಗಮದ ಅಧ್ಯಕ್ಷರಾಗಿದ್ದಾರೆ. ತಾಲೂಕು ಅಧ್ಯಕ್ಷರು ಖಾಲಿ ಇದೆ. ಇನ್ನೊಂದು ತಾಲೂಕು ಅಧ್ಯಕ್ಷರು ಅವ್ರ ಅಡ್ರೆಸ್ ಇಲ್ಲ. ದಯವಿಟ್ಟು 2 ಕಾಂಗ್ರೆಸ್ ಅಧ್ಯಕ್ಷರನ್ನು ಕೊಡಿ. ಈಗ ಏನಾಗಿದೆ ಅಂದ್ರೆ MLA ಗೆ ಜಿಲ್ಲಾ ಪಂಚಾಯಿತಿ ಗ್ರಾಂಟು ಅವನಿಗೇನೆ, ತಾಲೂಕ್ ಪಂಚಾಯಿತಿ ಗ್ರಾಂಟು ಅವನಿಗೇನೆ, ಗ್ರಾಮ ಪಂಚಾಯಿತಿ ಗ್ರಾಂಟು ಅವನಿಗೇನೆ, ಸರ್ಕಾರದಲ್ಲಿ ಹೋಗಿ ಗ್ರಾಂಟು ಅವನಿಗೆ. ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಯಾವ ವಿಧದ ಸಹಾಯ ನೀವು 5-6 ಜನ ನಾಯಕರುಗಳು ಸೇರ್ಕೊಂಡು ನಮ್ಮ ಕಾರ್ಯಕರ್ತರನ್ನ ಈ ಅನಾಥ ಶವನೆ ಅಂತ ಹೇಳ್ಬೇಕಾಗುತ್ತೆ ಏನೋ ಗೊತ್ತಿಲ್ಲ, ಆ ಪರಿಸ್ಥಿತಿಗೆ ಬಂದಿದ್ದೀವಿ. ನಾವು ಇನ್ನು ಮುಂದೆ ಎಚ್ಚೆತ್ಕೋತೀವಿ. 2 ವರ್ಷ ಇದೆ. ದಯವಿಟ್ಟು ಎಲ್ಲರೂ ಸೇರಿ ಒಬ್ಬ ನಾಯಕನ ಸೃಷ್ಟಿಸಿ ಗುರುತಿಸಿ ಮುಂದೆ ಅವರು 2028ಕ್ಕೆ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿ ಅವರೇ ನಮ್ಮ ಕಾರ್ಯಕರ್ತರನ್ನ ಮದ್ದು ಗುಂಡು ಏನೇನು ವೆಪನ್ಸ್ಗಳು ಕೊಡಬೇಕು ಅವ್ರು ನೋಡ್ಕೋತಾರೆ. ಅವ್ರಿಗೆ ದಯವಿಟ್ಟು ನಮ್ಮ ಕಾರ್ಯಕರ್ತರಿಗೆ ಬಲ ಕೊಡಬೇಕು ಅಂತ ಹೇಳ್ತಾ ಅವರು ನಿಮ್ಮ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ಕಟ್ಟ ಕಾಂಗ್ರೆಸ್ ಬೆಂಬಲಿಗೆ ಹೊಂದಿಸ್ತಾ ಪತ್ರಕರ್ತರಿಗೆ ಹೊಂದಿಸ್ತಾ ನಾನು ಕಾಂಗ್ರೆಸ್ ಪಕ್ಷ